ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಹೊಸದಾಗಿ ನಾಯಿ ಮರಿಗಳನ್ನ ಪೆಟ್ಟಾಗಿ ತಂದು ಸಾಕ್ತಾ ಇದ್ದಾರೆ. ಆದರೆ ಆ ನಾಯಿ ಮರಿಗಳಿಗೆ ಸರಿಯಾಗಿ ವ್ಯಾಕ್ಸಿನ್ನ ಮಾಡಿಸೋದೇ ಇಲ್ಲ. ಇದರಿಂದ ನಾಯಿಗಳು ವೈರಸ್ಗಳಿಂದ ಸತ್ತು ಹೋಗ್ತವೆ. ಹಾಗಾದರೆ ಈ ವ್ಯಾಕ್ಸಿನ್ ಅಂದರೆ ಏನು, ಇದನ್ನು ಏನಕ್ಕೆ ಮಾಡಿಸ್ಬೇಕು, ಎಷ್ಟು ದಿನಕ್ಕೆ ಮಾಡಿಸ್ಬೇಕು, ಹಾಗೆ ಎಷ್ಟು ಸಲ ಮಾಡಿಸ್ಬೇಕು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಅನೇಕ ಜನ ತಮ್ಮ ನಾಯಿಗಳಿಗೆ ವ್ಯಾಕ್ಸಿನ್ನ ಮಾಡಿಸೋದೇ ಇಲ್ಲ. ಕಾರಣ ಪೆಟ್ ಓನರ್ಗಳಿಗೆ ವ್ಯಾಕ್ಸಿನ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ, ಅಥವಾ ವ್ಯಾಕ್ಸಿನ್ನ ಯಾವಾಗ ಮಾಡಿಸ್ಬೇಕು ಅಂತಲೇ ಗೊತ್ತಿರಲ್ಲ, ಅಥವಾ ವ್ಯಾಕ್ಸಿನ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೈಸ್ ಜಾಸ್ತಿ ಇರೋದ್ರಿಂದ ವ್ಯಾಕ್ಸಿನ್ನ ಮಾಡಿಸೋದೇ ಇಲ್ಲ. ನೀವೇನಾದರೂ ಈ ತಪ್ಪನ್ನ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಈಗಲೇ ಸ್ಟಾಪ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಪ್ರೀತಿಯಿಂದ ಸಾಕಿರುವಂತಹ ನಾಯಿ ಮರಿಗಳಿಂದ ಇವು ಬಂದು ಸತ್ತು ಹೋಗುತ್ತವೆ. ನಾಯಿಗಳಿಗೆ ಅನೇಕ ವೈರಸ್ಗಳಿಂದ ಮಾರಣಾಂತಿಕ ಕಾಯಿಲೆಗಳು ಬರುತ್ತವೆ. ರೇಬಿಸ್, ಡಿಸ್ಟೆಂಪರ್, ಪಾರ್ವೋ, ಕೊರೋನಾ ವೈರಸ್, ಹೀಗೆ ಕೆಲವೊಂದು ಕಾಯಿಲೆಗಳು ಬರ್ತವೆ ವೈರಸ್ಗಳಿಂದ. ಇಂತಹ ಕಾಯಿಲೆಗಳಿಂದ ರಕ್ಷಣೆ ಪಡೆಯೋದಕ್ಕೆ ವ್ಯಾಕ್ಸಿನ್ ಅಥವಾ ಲಸಿಕೆನ ಹಾಕಿಸ್ಬೇಕಾಗುತ್ತೆ. ಹಾಗಾದರೆ ಎಷ್ಟು ದಿನಕ್ಕೆ ವ್ಯಾಕ್ಸಿನ್ನ ಮಾಡಿಸ್ಬೇಕು ಮತ್ತು ಎಷ್ಟು ಟೈಮ್ ವ್ಯಾಕ್ಸಿನ್ನ ಮಾಡಿಸ್ಬೇಕು ಅಂತ ನೋಡೋದಾದರೆ, ಪಪ್ಪೀಸ್ಗಳಿಗೆ ಅಥವಾ ನಾಯಿ ಮರಿಗಳಿಗೆ 30 ರಿಂದ 45 ದಿನಗಳ ಒಳಗಡೆ ಆಗಿ ಫಸ್ಟ್ ಶಾಟ್ ಪಪ್ಪಿ ಡಿ ಪಿ ವ್ಯಾಕ್ಸಿನ್ನ ಮಾಡಿಸ್ಬೇಕಾಗುತ್ತೆ. ಪಪ್ಪಿ ಡಿ ಪಿ ಅಂತ ಹೇಳಿದರೆ ಇದು ವ್ಯಾಕ್ಸಿನ್ ನೇಮ್, ಡಿ ಅಂತ ಹೇಳಿದರೆ ಡಿಸ್ಟೆಂಪರ್ ಅಂತ ಹೇಳಿ, ಪಿ ಅಂತ ಹೇಳಿದರೆ ಪಾರ್ವೋ ಅಂತ ಹೇಳಿ. ಸೊ ಇವೆರಡು ವೈರಸ್ಗಳಿಂದ ರಕ್ಷಣೆ ಪಡೆಯೋದಕ್ಕೆ ಪಪ್ಪಿ ಡಿ ಪಿ ವ್ಯಾಕ್ಸಿನ್ ಹಾಕಿಸ್ಬೇಕಾಗುತ್ತೆ. ಪಪ್ಪಿಗಳಲ್ಲಿ ಹೆಚ್ಚಾಗಿ ಈ ಕಾಯಿಲೆಗಳೇ ಬರುವಂಥದ್ದು. ಈ ವ್ಯಾಕ್ಸಿನ್ ಆದ ನೆಕ್ಸ್ಟ್ 21 ದಿನಕ್ಕೆ ಸೆಕೆಂಡ್ ಶಾಟ್ ವ್ಯಾಕ್ಸಿನ್ನ ಮಾಡಿಸ್ಬೇಕಾಗುತ್ತೆ. ಇದು ಬಂದು ಕಂಬೈನ್ ವ್ಯಾಕ್ಸಿನ್ ಆಗಿರುತ್ತೆ. ಸೆಕೆಂಡ್ ಶಾಟ್ ಆದಮೇಲೆ ನೆಕ್ಸ್ಟ್ ಬಂದು ನೀವು 21 ದಿನಕ್ಕೆ ಥರ್ಡ್ ಶಾಟ್ನ ವ್ಯಾಕ್ಸಿನ್ ಮಾಡಿಸ್ಬೇಕಾಗುತ್ತೆ. ಈ ವ್ಯಾಕ್ಸಿನ್ನ ಬೂಸ್ಟರ್ ಅಂತ ಸಹ ಕರೀತಾರೆ. ಪಪ್ಪಿಗೆ 3 ತಿಂಗಳು ಆದ ನಂತರ ರೇಬಿಸ್ ವ್ಯಾಕ್ಸಿನ್ ಹಾಕಿಸ್ಬೇಕಾಗುತ್ತೆ. ನೀವು ಈ ಕೋರ್ಸ್ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ಗೆ ನೀವು ಹಾಕಿಸ್ಬೇಕಾಗುತ್ತೆ. ವ್ಯಾಕ್ಸಿನ್ ಮಾಡಿದ ನಂತರ ಡಾಕ್ಟರ್ ಒಂದು ವ್ಯಾಕ್ಸಿನ್ ರೆಕಾರ್ಡ್ ಬುಕ್ನ ಕೊಡ್ತಾರೆ. ಈ ಬುಕ್ನಲ್ಲಿ ವ್ಯಾಕ್ಸಿನ್ ಮಾಡಿರ್ತಾರಲ್ಲ ಆ ವ್ಯಾಕ್ಸಿನ್ದು ಲೇಬಲ್ ಅಂಟಿಸ್ತಾರೆ. ಹಾಗೆ ವ್ಯಾಕ್ಸಿನ್ ಯಾವ ದಿನದಲ್ಲಿ ಮಾಡಿದ್ದಾರೆ, ಹಾಗೆ ನೆಕ್ಸ್ಟು ವ್ಯಾಕ್ಸಿನ್ನ ಯಾವಾಗ ಮಾಡಿಸ್ಬೇಕು ಅಂತ ಡೇಟ್ನ ಬರೆದಿರ್ತಾರೆ. ಆ ಡೇಟ್ಗೆ ಸರಿಯಾಗಿ ವ್ಯಾಕ್ಸಿನ್ನ ನೀವು ಮಾಡಿಸ್ಬೇಕಾಗುತ್ತೆ. ಒಂದು ವೇಳೆ ಡಾಕ್ಟರ್ ವ್ಯಾಕ್ಸಿನ್ ಬುಕ್ನ ಕೊಟ್ಟಿಲ್ಲ ಅಂತ ಹೇಳಿದರೆ ನೀವು ಅವ್ರ ಹತ್ರ ಕೇಳಿ ಪಡ್ಕೋಬೇಕಾಗುತ್ತೆ. ಡೇಟ್ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ದಲೆ ಡಾಕ್ಟರ್ ಯಾವ ಡೇಟ್ನ ಮೆನ್ಷನ್ ಮಾಡಿರ್ತಾರೆ ಆ ಡೇಟ್ನಲ್ಲೇ ವ್ಯಾಕ್ಸಿನ್ನ ಮಾಡಿಸ್ಬೇಕಾಗುತ್ತೆ ನೀವು. ಹಾಗೆ ಮಾರ್ಕೆಟ್ನಲ್ಲಿ ಅನೇಕ ಕಂಪನಿಯ ವ್ಯಾಕ್ಸಿನ್ಗಳು ಬರ್ತಾ ಇದೆ. ಇದರಲ್ಲಿ ಒಳ್ಳೆಯ ಕಂಪನಿಯ ವ್ಯಾಕ್ಸಿನ್ನ ನೋಡಿ ಮಾಡಿಸಿ. 50 ರೂಪಾಯಿ 100 ರೂಪಾಯಿ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ ಲೋಕಲ್ ಕಂಪ್ನಿಯ ವ್ಯಾಕ್ಸಿನ್ನ ಮಾಡಿಸ್ಬೇಡಿ. ನಾವು ಯಾವ ಕಂಪ್ನಿಯ ವ್ಯಾಕ್ಸಿನ್ ಹಾಕಿಸ್ತೀವಿ ಅಂತ ನೀವು ಕೇಳೋದಾದರೆ ನಾವು ಬಂದು ನೋಬಿವ್ಯಾಕ್ ಕಂಪನಿಯ ವ್ಯಾಕ್ಸಿನ್ ಹಾಕಿಸ್ತಾ ಇದ್ದೀವಿ. ಇದು ಬಂದು ಚೆನ್ನಾಗಿದೆ, ಹಾಗೆ ಫೇಲ್ಯೂರ್ ಚಾನ್ಸ್ ಕೂಡ ತುಂಬ ಕಡಿಮೆ ಇದೆ. ಹಾಗೆ ವ್ಯಾಕ್ಸಿನ್ ಮಾಡಿಸುವಾಗ ಆ ವ್ಯಾಕ್ಸಿನ್ನ ಕೋಲ್ಡ್ ಚೈನ್ನ ಸರಿಯಾಗಿ ಮೇಂಟೈನ್ ಮಾಡಿದಾರ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ವ್ಯಾಕ್ಸಿನ್ನ ಬಂದು ಕೋಲ್ಡ್ ಟೆಂಪ್ರೇಚರ್ನಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಏನಾದ್ರು ವ್ಯಾಕ್ಸಿನ್ ಇಟ್ಟಿದ್ದಾರೆ ಅಂತ ಹೇಳಿದರೆ ಅದರ ಪವರ್ ಹೋಗಿರುತ್ತೆ. ಸೊ ಅದನ್ನು ಹಾಕ್ಸಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ. ನೀವು ಒಂದು ವೇಳೆ ವ್ಯಾಕ್ಸಿನ್ನ ತಂದು ಮನೆಯಲ್ಲಿ ಮಾಡಿಸ್ತೀರಾ ವ್ಯಾಕ್ಸಿನ್ ಅಂತ ಹೇಳಿದ್ರೆ ಐಸ್ ಬಾಕ್ಸ್ನಲ್ಲಿ ಹಾಕ್ಸ್ಕೊಂಡು ನೀವು ತರಬೇಕಾಗುತ್ತೆ ಶಾಪಿಂದ. ಶಾಪ್ ಅವ್ರಿಗೆ ಕೇಳಿದ್ರೆ ಐಸ್ ಬಾಕ್ಸಲ್ಲಿ ಹಾಕ್ಕೊಡ್ತಾರೆ. ಹಾಗೆ ಪಪ್ಪಿಯ ಫುಲ್ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗೋ ತನಕ ಹೊರಗಡೆ ವಾಕಿಂಗ್ಗೆ ಕರ್ಕೋಬೋದು ಅಥವಾ ಬೇರೆ ಡಾಗ್ಗಳ ಜೊತೆ ಬಿಡೋದು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ವೈರಸ್ಗಳು ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಪಪ್ಪಿಗಳಿಗೆ ವ್ಯಾಕ್ಸಿನ್ ಮಾಡುವಾಗ ಆಚೆ ಈಚೆ ಮೂವ್ ಮಾಡೋದು ಈ ರೀತಿ ಮಾಡ್ತವೆ. ಈ ರೀತಿ ಮಾಡುವಾಗ ಒಂದೊಂದು ಸಲ ಸರಿಯಾಗಿ ವ್ಯಾಕ್ಸಿನ್ನು ಪಪ್ಪಿಯ ಬಾಡಿ ಒಳಗೆ ಹೋಗೋದಿಲ್ಲ. ಈ ರೀತಿ ಆಯಿತು ಅಂತ ಹೇಳಿದ್ರೆ ಆ ವ್ಯಾಕ್ಸಿನ್ ಬಂದು ಫೇಲ್ಯೂರ್ ಆಗುತ್ತೆ. ಹಾಗಾಗಿ ನೀವು ಪಪ್ಪಿಗೆ ವ್ಯಾಕ್ಸಿನೇಷನ್ ಮಾಡಿಸುವಾಗ ಪಪ್ಪಿನ ಸರಿಯಾಗಿ ಇಟ್ಕೋಬೇಕಾಗುತ್ತೆ. ಇನ್ನು ಅಡಲ್ಟ್ ಡಾಗ್ಗಳಿಗೆ ಯಾವ ವ್ಯಾಕ್ಸಿನ್ನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಪಪ್ಪಿ ಡಿ ಪಿ ವ್ಯಾಕ್ಸಿನೇಷನ್ ಬಂದು ಅಡಲ್ಟ್ ಡಾಗ್ಗಳಿಗೆ ಅವಶ್ಯಕತೆ ಇರೋದಿಲ್ಲ. DHPPI ಈ ವ್ಯಾಕ್ಸಿನ್ನ ಬಂದು ನೀವು ಮಾಡಿಸ್ಬೇಕಾಗುತ್ತೆ. ಫಸ್ಟ್ ಶಾಟ್ ಕಂಬೈನ್ ವ್ಯಾಕ್ಸಿನೇಷನ್ ಆದಮೇಲೆ ನೆಕ್ಸ್ಟು 21 ಡೇಸ್ ಆದಮೇಲೆ ಸೆಕೆಂಡ್ ಶಾಟ್ ಏನಿದೆ ಇದನ್ನು ನೀವು ಮಾಡಿಸ್ಬೇಕಾಗುತ್ತೆ. ಹಾಗೆ ರೇಬಿಸ್ ವ್ಯಾಕ್ಸಿನೇಷನ್ನ ಕೂಡ ನೀವು ಮಾಡಿಸ್ಕೋಬೇಕಾಗುತ್ತೆ. ಸೊ ಈ ಒಂದು ಕೋರ್ಸ್ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಡಾಕ್ಟರ್ ಯಾವ ಡೇಟ್ನ ಮೆನ್ಷನ್ ಮಾಡಿರ್ತಾರೆ ಆ ಡೇಟಲ್ಲಿ ನೀವು ವ್ಯಾಕ್ಸಿನ್ನ ಮಾಡಿಸ್ಕೋಬೇಕಾಗುತ್ತೆ. ನಿಮಗೆ ಒಂದು ವೇಳೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮಗೆ ಹತ್ತಿರದಲ್ಲಿ ಇರುವಂತಹ ವೆಟನರಿ ಹಾಸ್ಪಿಟಲ್ಗೆ ಹೋಗಿ ಮಾಹಿತಿನ ಪಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.